ಜೈ ಭವಾನಿ ಆಟೋ ಸ್ಟ್ಯಾಂಡ್ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಆಯೋಜಿಸಿದ್ದ ಜೈ ಭವಾನಿ ಆಟೋ ಸ್ಟ್ಯಾಂಡ್ ಉದ್ಘಾಟನೆ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ನಾಡ ಬಂಧುಗಳಿಗೆ ರಾಜ್ಯೋತ್ಸವದ ಶುಭ ಕೋರಿ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮಾಡಲಾಯಿತು. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ಉಳಿವಿಗಾಗಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ನಂತರ ಮಾತನಾಡಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್, ಕರ್ನಾಟಕ ಏಕೀಕರಣದ ನಂತರ ಕನ್ನಡದ ನೆಲ, ಸಂಸ್ಕೃತಿ, ಭಾಷೆ, ಕನ್ನಡವನ್ನು ಉಳಿಸಿಕೊಳ್ಳಲು ಕರ್ನಾಟಕವು ದೇಶದಲ್ಲಿಯೇ ಒಂದು ಅತ್ಯುತ್ತಮ ರಾಜ್ಯವಾಗಿದೆ. ಯಾರಾದರೂ ನಮ್ಮ ಕನ್ನಡಕ್ಕೆ ಅವಮಾನಿಸಿದರೆ ಕನ್ನಡಿಗರ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡುವವರಿಗೆ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾನು ಎಚ್ಚರಿಸುತ್ತಿದ್ದೇನೆ. ಎಲ್ಲ ಕಾರ್ಯಗಳಲ್ಲಿ ಕೈಜೋಡಿಸಿ ನಮ್ಮ ಕನ್ನಡ ನೆಲ, ಜಲ, ಭಾಷೆಯ ರಕ್ಷಣೆಗೆ ಕಟಿಬದ್ಧರಾಗಿರುತ್ತೇವೆ ಎಂದು ಹಲವರು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಎ ಮುದುಕವಿ, ಡಾಕ್ಟರ್ ಭೀಮರಾವ್, ಡಿಜಿಟಲ್ ಮಾಧ್ಯಮ ಕಾರ್ಯನಿರತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಕೆ ಯಾದವಾಡ್, ಜೈ ಭವಾನಿ ಆಟೋ ಸ್ಟ್ಯಾಂಡ್ ಪದಾಧಿಕಾರಿಗಳು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ರಕ್ಷಣಾ ವೇದಿಕೆಯ ನೂತನವಾಗಿ ಉದ್ಘಾಟನೆಯಾದಂಥ ಜೈ ಭವಾನಿ ಆಟೋ ಸ್ಟ್ಯಾಂಡ್ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಸಾರ್ವಜನಿಕರಿಗೆ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡು ನುಡಿ ಜಲ ಬಂದಾಗ ಕನ್ನಡ ಪರ ಹೋರಾಟಗಾರ ಅಷ್ಟೇ ಅಂತ ಅಲ್ಲ, ಅದಕ್ಕೆ ಮುಂಚಿನಲ್ಲಿ ಇನ್ನೊಬ್ರು ಇರ್ತಾರೆ. ಅದು ಯಾರಪ್ಪ ಅಂತಂದ್ರೆ ನಮ್ಮ ಆಟೋ ಚಾಲಕರು. ಅವರಷ್ಟು ಕನ್ನಡ ಅಭಿಮಾನ ಯಾರಿಗೂ ಇಲ್ಲ. ಯಾಕಂತಂದರೆ ಏನೋ ಯಾವುದೇ ಚಾಲಕರಾಗಲಿ ಏನಾಗಲಿ ತಮ್ಮ ಒಂದು ಕನ್ನಡ ಧ್ವಜ ಆಗಲಿ ಮಾಡ್ಕೊಂಡು ಪ್ರತಿಯೊಂದು ಬಾರಿಗೂ ಸಂಭ್ರಮಾಚರಣೆ ವಿಜೃಂಭಣೆಯಿಂದ ಆಚರಿಸ್ತದೆ. ಇವತ್ತು ನಮ್ಮ ರಾಮದುರ್ಗದಲ್ಲಿ ಇವತ್ತು ಮುದುಕವಿ ಸರ್ ಹೇಳಿದ್ರು, ಇದೇ ಮೊದಲೇ ಬಾರಿ ಸರ್, ಮೊದಲೇ ಬಾರಿ ಇಲ್ಲ, ಸಾಕಷ್ಟು ಪ್ರತಿ ವರ್ಷ ಭವಾನಿ ಆಟೋ ಸ್ಟ್ಯಾಂಡ್ ಮಾಡ್ತಿದ್ರು ಸರ್. ಈ ಸಲ ಏನಾಗೈತಿ ಘಟಕ ಉದ್ಘಾಟನೆ ಮಾಡಿದ್ದಾರೆ. ಸೊ ಏನೈತೆ ಈಗ ಇವತ್ತಿನ ಕಾರಣ ಏನಪ್ಪ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕನ್ನಡ ನೆಲ, ಜಲ, ಭಾಷೆಗೆ ಏನಾದ್ರು ತೊಂದರೆ ಆದಾಗ ನಾವೆಲ್ಲರೂ ನಿಂತ್ವಿ ಅಂತಂದ್ರೆ ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗೋದಿಲ್ಲ ಅಂತ ಈ ವೇದಿಕೆ ಮೂಲಕ ನಿಮ್ಗೆಲ್ಲರಿಗೂ ಮನವಿ ಮಾಡ್ತೀನಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಏಕೀಕರಣ ಆದ ನಂತರ 1950 ಏಕೀಕರಣ ಆದ ನಂತರ ಕರ್ನಾಟಕದ ಗಡಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ನೆಲ, ಜಲ ಎಲ್ಲದರಲ್ಲೂ ಸಹಿತ ಕರ್ನಾಟಕ ಯಾವ ರೀತಿಯಲ್ಲೂ ಸಹಿತ ಹಿಂದೆ ಬೀಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿವಸ ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ನಾವು ರಾಮದುರ್ಗ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಅಕ್ಕಲಕೋಟ್ ಆಗಿರ್ಬೋದು, ಗಾಣಗಾಪುರ ಆಗಿರ್ಬೋದು, ಸೊಲ್ಲಾಪುರ ಆಗಿರ್ಬೋದು, ಬೀಡ್ ಆಗಿರ್ಬೋದು, ಜತ್ ಆಗಿರ್ಬೋದು, ಅವೆಲ್ಲ ನಮ್ದು ಅನ್ನುವಂಥ ರೀತಿಯೊಳಗೆ ಅಲ್ಲಿರ್ತಕ್ಕಂಥ ಕನ್ನಡಿಗರು ಕನ್ನಡ ಭಾಷೆ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕದ ಮೆರಗನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಇವತ್ತಿನ ದಿವಸ ಅಕ್ಕಲಕೋಟ ಆಗಿರ್ಬೋದು, ಇವತ್ತಿನ ದಿವಸ ಕೇರಳ ಗಡಿಭಾಗ ಆಗಿರ್ಬೋದು, ಆಂಧ್ರ ಗಡಿಭಾಗ ಆಗಿರ್ಬೋದು, ತಮಿಳುನಾಡು ಗಡಿಭಾಗ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಧೈರ್ಯವನ್ನು ಕೊಡ್ತಿರ್ತಕ್ಕಂಥ ಇದು ವೇದಿಕೆ ಆಗಬೇಕು. ಜೊತೆಗೆ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಕರ್ನಾಟಕದ ಜಲ ಭಾಷೆಯೊಳಗೆ ನಾವೆಲ್ಲರೂ ಕೈ ಜೋಡಿಸೋಣ. ಇವತ್ತು ದಿವಸ ಹಬ್ಬದ ವಾತಾವರಣ ರಾಮದುರ್ಗದೊಳಗೆ ಏನಪ್ಪ ಅಂದ್ರೆ ಎಲ್ಲ ಯುವಕರಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಕಾರ್ಮಿಕ ವರ್ಗ ಆಗಿರ್ಬೋದು, ಇವತ್ತಿನ ದಿವಸ ರಾಮದುರ್ಗದೊಳಗೆ ಕರ್ನಾಟಕದ ರಕ್ಷಣಾ ವೇದಿಕೆ ಮುಖಾಂತರ ಆಗಿರ್ಬೋದು, ಕರ್ನಾಟಕದ ಹೆಮ್ಮೆ ಎಲ್ಲರೂ ಇವತ್ತು ಹಬ್ಬದ ವಾತಾವರಣ ರಾಮದುರ್ಗದಲ್ಲಿ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಇವತ್ತಿನ ದಿನ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಚರಿತ್ರೆಯನ್ನು ಮರುಕಳಿಸ್ಬೇಕನ್ನುವಂಥ ಒಂದು ನಿಟ್ಟಿನೊಳಗೆ ರಾಜ ಮಹಾರಾಜರು ಆಡಿರ್ತಕ್ಕಂಥ ಈ ಕರ್ನಾಟಕದಲ್ಲಿ ಸಹಿತ ವೈಭವವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾಡಿಕೊಂಡಿದ್ದು ನೋಡಿದಾಗ ಭಾಳ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೆ ಇವತ್ತು ದಿವಸ ಸೂಚಕವಾಗಿ ತಾವೆಲ್ಲರೂ ಇವತ್ತು ದಿವಸ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಆಟೋ ಸ್ಟ್ಯಾಂಡ್ನೊಳಗೆ ಒಂದು 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮೆಲ್ಲರಿಗೂ ಶುಭಾಶಯವನ್ನು ಈ ಮೂಲಕ ಕೋರ್ತಾ ಇದ್ದೀವಿ. ಈಗ ನಮ್ಗೆ ಸಂತೋಷ ಆಗಿದ್ರು ಏನಂದರೆ, ಮೊದಲೇ ಸಲ ನನಗನ್ಸಿಮಟ್ಟಿಗೆ ಈ ಭವಾನಿ ಆಟೋ ಸ್ಟ್ಯಾಂಡ್ನವರು ಒಟ್ಟು ಮೊದಲೇ ಸಲ ಇದನ್ನು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀರಿ. ಇದು ಕೊನೆಯವರೆಗೂ 100 ವರ್ಷ 200 ವರ್ಷ ಸಹಿತ ಆಚರಣೆ ಆಗ್ತಾ ಕನ್ನಡಕ್ಕೆ ಸಿಗ್ತಕ್ಕಂಥ ಬೆಲೆ ಸಿಗಲಿ, ಮತ್ತು ಎಲ್ಲರೂ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡೋಣ, ಮತ್ತು ಕನ್ನಡ ಬೆಳೀಲಿಕ್ಕೆ ಎಲ್ಲರೂ ಸಹಿತವಾಗಿ ಪ್ರಯತ್ನ ಮಾಡೋಣ, ಮತ್ತು ಅದರಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಮೆರಗು ಬರ್ತದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ